ನಮೋ ಬುದ್ಧಾಯ. ನಿಮಗೊಂದು ಚಿಕ್ಕ ಪ್ರಶ್ನೆ. ನಿಮ್ಮ ತಲೆಯಲ್ಲಿ ಹಲವು ಯೋಚನೆಗಳೇ ತುಂಬಿರುವುದರಿಂದ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯುತ್ತಿದ್ದೀರಾ? ಅಥವಾ ನೀವು ಹೊಸದ ಹಾಗೆ ಏನಾದರೂ ಶುರುವಾಗಬೇಕು ಅಂದುಕೊಂಡಾಗ ಅದರಿಂದ ಅತಿ ಹೆಚ್ಚು ಕೆಟ್ಟದಾಗಬಹುದು ಎಂದು ಕಲ್ಪನೆ ಮಾಡಿಕೊಳ್ಳುತ್ತೀರಾ? ಅಥವಾ ನೀವು ಮೀರಿ ನಿಮ್ಮ ಬಗ್ಗೆ ಏನನ್ನು ಕೊಡುತ್ತಾರೆ ಎಂದು ಯೋಚನೆ ಮಾಡುವ ವ್ಯಕ್ತಿನಾ? ನಿಮ್ಮ ಮನಸ್ಸು ಅತಿಯಾಗಿ ಯೋಚನೆ ಮಾಡುತ್ತಿದೆ ಎಂದು ಅರ್ಥ. ಇಂದು ನಿಮ್ಮ ಬಗ್ಗೆ ನಿಮಗಿರುವ ಅಭಿಪ್ರಾಯವನ್ನು ಹೇಗೆ ನಿಲ್ಲಿಸುವುದು? ಓವರ್ಥಿಂಕಿಂಗ್ನಿಂದ ಹೇಗೆ ಹೊರಬರೋದು? ಕೆಲಸಗಳನ್ನು ಹೇಗೆ ಮಾಡೋದು ಎಂದು ತಿಳಿಯೋಣ. ಮೊದಲಿಗೆ ನಾವು ಏನು ಮಾಡಬೇಕೆಂದರೆ, ಮೊಟ್ಟ ಮೊದಲಿಗೆ ನೀವು ಓವರ್ ಥಿಂಕ್ ಮಾಡುವುದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲವೆಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಒಂದು ಪ್ಲಾನ್ ಮಾಡಿ ಅದನ್ನು ಅನಲೈಸ್ ಮಾಡಬಹುದು, ಆದರೆ ಅದನ್ನು ಅತಿಯಾಗಿ ಮಾಡಬೇಡಿ. ನೀವು ಅತಿಯಾಗಿ ಪ್ಲಾನ್ ಮಾಡೋದು, ಅತಿಯಾಗಿ ಅನಲೈಸ್ ಮಾಡೋದು ಮಾಡಿದರೆ ಅದರಿಂದ ನಿಮಗೆ ಯಾವುದೇ ಸಹಾಯ ಆಗುವುದಿಲ್ಲ. ನೀವು ಮಾಡಬೇಕಿರುವ ಕೆಲಸದಿಂದ ನಿಮ್ಮ ಗಮನವನ್ನು ಕಳೆಸಿಕೊಳ್ಳುತ್ತದೆ ಎಂದು ಮೊದಲು ನೀವು ಓವರ್ ಥಿಂಕ್ ಮಾಡುವುದರಿಂದ ಏನು ಆಗುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ, ನೀವು ಎಚ್ಚರವಾಗಿರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಓವರ್ ಥಿಂಕ್ ಮಾಡುವುದನ್ನು ನಿಲ್ಲಿಸಲು ಇದು ಒಂದು ಅಭ್ಯಾಸ. ಯಾವಾಗಲೂ ಮೈಂಡ್ ಫುಲ್ ಆಗಿರುವುದನ್ನು ಅಭ್ಯಾಸ ಮಾಡಿ. ಮೈಂಡ್ಫುಲ್ನೆಸ್ ಅನ್ನುವುದು ಅಭ್ಯಾಸ ಮಾಡುವುದು ಹೇಗೆ? ಮೈಂಡ್ಫುಲ್ನೆಸ್ ಆಗುವುದು ಹಲವು ದಾರಿಗಳು ಭಗವಾನ್ ಬುದ್ಧ ತಿಳಿಸಿದ್ದಾರೆ. ಅವುಗಳಲ್ಲಿ ಮೊದಲನೆಯದು ಉಸಿರಾಟದ ಬಗ್ಗೆ ಮೈಂಡ್ಫುಲ್ ಆಗುವುದು. ಇದು ಆನಾಪಾನಸತಿ ಎಂದು ಕರೆಯುತ್ತಾರೆ. ನೀವು ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಹೊರಬಿಡುವುದರ ಬಗ್ಗೆ ಗಮನ ಹರಿಸಿ. ಮೈಂಡ್ಫುಲ್ ಆಗಿರುವುದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಮನಸ್ಸು ವಾಸ್ತವವಾಗಿರುತ್ತದೆ. ಈಗ ನೀವು ಉಸಿರಾಟ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದೀರಾ. ಈ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿ ಮೂಡಿಬಂದಿರುವ ಸಾವಿರ ಆಲೋಚನೆಗಳನ್ನು 2 ಆಲೋಚನೆಗಳಿಗೆ ಇಳಿಸಿದ್ದೀರಾ. ಆ 2 ಆಲೋಚನೆಗಳು ಯಾವುವು ಎಂದರೆ, ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಉಸಿರನ್ನು ಬಿಡುವುದು. ನೀವು ಈ ರೀತಿ ಯೋಚನೆ ಮಾಡಿದಾಗ, ಮೈಂಡ್ ಫುಲ್ ಆಗಿದ್ದಾಗ ಆಟೋಮೆಟಿಕ್ ಆಗಿಯೇ ಓವರ್ ಥಿಂಕ್ ಮಾಡುವುದು ಕಡಿಮೆಯಾಗುತ್ತದೆ. ಹಾಗೆಯೇ ನಿಮ್ಮಲ್ಲಿ ಶಾಂತಿ ಶುರುವಾಗುತ್ತದೆ.